ಬ್ಯಾಕ್ ಟು ರೂಟೀನ್ ಅಂತ ಎಷ್ಟು ಸಲ ಹೇಳೋದಲ್ವಾ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ವ್ಲಾಗ್. ಇವತ್ತಿನ ನನ್ನ ದಿನ ಶುರುವಾಗಿರೋದು ಮಾರ್ನಿಂಗ್ 5:30ಗೆ. 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ನಂತರ ನಾನು ಕಿಚನ್ಗೆ ಬಂದಿದ್ದೀನಿ. ನನ್ನ ಇವತ್ತಿನ ಹೆಲ್ತಿ ಡ್ರಿಂಕಲ್ಲಿ ಧನಿಯಾ ವಾಟರ್ನ ತೊಗೊಂಡಿದ್ದೀನಿ. ಹಾಗೆ ನೈಟೇನೆ ಕಡಲೆಕಾಳ ನೆನೆಸಿಟ್ಟಿದ್ದೆ. ಯಾಕಂದರೆ ಇವತ್ತು ಬ್ರೇಕ್ಫಾಸ್ಟ್ ಆಗಿ ಲಂಚ್ ಎರಡಕ್ಕೂ ಕೂಡ ಚಿತ್ರಾನ್ನ ಮಾಡಿದ್ರಿಂದ ಮಧ್ಯಾಹ್ನ ಚಿತ್ರಾನ್ನ ಅಷ್ಟೇ ತಿನ್ನೋಕ್ಕೆ ಬೋರ್ ಆಗುತ್ತೆ. ಹಾಗಾಗಿ ಕಡಲೆಕಾಳು ಉಸ್ಲಿ ಇರಲಿ ಅಂತ ಹೇಳಿ, ಹಾಗೆ ಸ್ವಲ್ಪ ಹೆಲ್ತಿಯಾಗಿ ಕೂಡ ಇರುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಧನಿಯಾ ವಾಟರ್ನ ಮಾಡಿ ಆದಮೇಲೆ ನಂತರ ನಾನು ಕಡಲೆಕಾಳನ್ನ ಕೂಡ ಬೇಯೋಕ್ಕಿಟ್ಟೆ. ಹಾಗೆ ಆ್ಯಪಲ್ಲಿ ಕೂಡ ಹೆಲ್ತಿ ಡ್ರಿಂಕ್ನ ತೊಗೊಂಡು ನಂತರ ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಅಂತ ಹೇಳಿದ್ದೆ ಅಲ್ವಾ, ಸೊ ಅದಕ್ಕೂ ಕೂಡ ಗೊಜ್ಜೆಲ್ಲನೂ ಕೂಡ ಮಾಡಿಕೊಂಡು ಹಾಗೆ ಲಂಚ್ ಬಾಕ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಪೂಜೆ ಕೂಡ ಮುಗಿಸಿ ಡ್ಯೂಟಿಗೆ ಹೊರಟಿದ್ದಾಯಿತು. ಸೊ ಅಲ್ಲೋದ್ಮೇಲೆ ಏನು ವೀಡಿಯೋನ ನಾನು ಯೂಶ್ವಲಿ ಶೂಟ್ ಮಾಡೋದಿಲ್ಲ, ನಿಮಗೆ ಗೊತ್ತಿರುತ್ತೆ. ಸೊ ಮನೆಗೆ ಬಂದಮೇಲೆ ಒಂದು ಸ್ಟ್ರಾಂಗ್ ಆಗಿ ಟೀ ಮಾಡಿಕೊಂಡೆ. ಯೂಶ್ವಲಿ ನಾನು ಟೀ ಕಾಫಿ ಅಷ್ಟಕ್ಕೆ ಕುಡಿಯೋದಿಲ್ಲ, ಬಟ್ ಇವತ್ತು ತುಂಬಾ ತಲೆನೋವ್ತಾಯಿತ್ತು ಅಂತ ಹೇಳಿ ಟೀ ಮಾಡ್ಕೊಂಡು ಕುಡಿದು ಹಾಗೆ ಬೆಳಗ್ಗೆ ನಾನು ಒಂದು ಬಟ್ಟೆಗಳನ್ನೆಲ್ಲನೂ ಕೂಡ ವಾಶ್ಗೆ ಹಾಕಿ ಎಲ್ಲನೂ ಟ್ರೈ ಮಾಡ್ಲಿಕ್ಕೆ ಹಾಕಿದ್ದೆ. ಅದೆಲ್ಲನೂ ಕೂಡ ಟೆರೆಸ್ ಮೇಲೆ ಹೋಗಿ ತೊಗೊಂಡು ಬಂದು ಇವತ್ತು ನನ್ನ ಫಿಸಿಕಲ್ ಆ್ಯಕ್ಟಿವಿಟಿನ ಮತ್ತೆ ರಿಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬಂದು ನಾನು ಯೂಶ್ವಲಿ ಎಕ್ಸಸೈಸ್ ಅಥವಾ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ. ಹಾಗಾಗಿ ಮನೆಯಲ್ಲೇ ಕೂಡ ಒಂದು 15 ಮಿನಿಟ್ಸ್ ಯೋಗನ ಮಾಡಿಕೊಂಡೆ. ನನಗೆ ಯಾವುದು ತುಂಬಾ ಕಂಫರ್ಟಬಲ್ ಆಗಿದೆ, ಈಸಿ ಅನಿಸುತ್ತೆ, ನನ್ನ ಬಾಡಿಗೆ ಅದು ಸೂಟಬಲ್ ಅಂತ ನನಗೆ ಅನಿಸ್ತಿದ್ದಂತಹ ಯೋಗಗಳನ್ನ ನಾನು ಮಾಡ್ತೀನಿ. ಯಾಕಂದರೆ ನಾವೆಲ್ಲ ಬಿಗಿನರ್ ಅಲ್ವಾ, ಸೊ ತುಂಬಾ ಕಷ್ಟವಾಗಿರೋದು ಮಾಡೋಕ್ಕೆ ಹೋದರೆ ಬಾಡಿ ಕೂಡ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಸೊ ಯೋಗ ಎಲ್ಲನೂ ಕೂಡ ಮುಗಿಸ್ಕೊಂಡು ಪೂಜೆ ಮಾಡಿ ನಂತರ ಇವತ್ತು ಡಿನ್ನರ್ ಮಾಡೋಕ್ಕೆ ಬಂದಿದ್ದೀನಿ. ಡಿನ್ನರ್ಗೆ ಇವತ್ತು ಹೀರೆಕಾಯಿ ಇತ್ತು, ಹಾಗಾಗಿ ಮಸ್ಕಾಯಿ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ, ಅಂದರೆ ಮಸ್ಕಾಯಿ ಸಾಂಬಾರನ್ನ ಮಾಡಿ ಮುದ್ದೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇದಕ್ಕೆ ಮುದ್ದೆ ಕಾಂಬಿನೇಷನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಸಾಂಬಾರನ್ನ. ಯಾರಿಗಾರು ಗೊತ್ತಿಲ್ಲ ರೆಸಿಪಿ ಬೇಕು ಅಂತಲೇ ನಾನು ಕಮೆಂಟ್ ಮಾಡಿ, ಖಂಡಿತ ಒಂದ್ಸಲ ರೆಸಿಪಿನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಯಾವಾಗಲೂ ಬ್ಯಾಕ್ ಟು ರೂಟೀನ್ ಅಂತ ಹೇಳೋದನ್ನು ಇತ್ತೀಚೆಗೆ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಎಲ್ಲದೂ ರೂಟೀನು ಅಷ್ಟೇ ಅಲ್ವಾ, ಸೊ ನಾವು ಕಂಟಿನ್ಯೂ ಫಾಲೋ ಮಾಡಬೇಕಂತ ಅನ್ಕೊತೀವಿ, ಬಟ್ ಮತ್ತೇನೋ ಒಂದು ಅಡೆತಡೆಯಿಂದ ಅದಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಹಾಗಂತ ಹೇಳಿ ಸ್ಟಾಪ್ ಆಯಿತು ಅಂತ ಮತ್ತೆ ರೀಸ್ಟಾರ್ಟ್ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ. ಸೊ ಎವ್ರಿಥಿಂಗ್ ಡಿಪೆಂಡಿಂಗ್ ಆನ್ ಮೈಂಡ್ ಸೆಟ್ ಅಷ್ಟೇ. ಸೊ ಇವತ್ತು ನಾನು ಡಿನ್ನರ್ ಎಲ್ಲನೂ ಕೂಡ ಮಾಡಿಕೊಂಡು ಸ್ವಲ್ಪ ತರಕಾರಿ ಎಲ್ಲ ಆರ್ಗನೈಸ್ ಮಾಡೋದಿತ್ತು, ಮಾಡಿ ಇವತ್ತಿನ ದಿನನ ಕಂಪ್ಲೀಟ್ ಮಾಡಿದೆ.